ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ಯಾಕಂದರೆ ನಿನ್ನೆ ರಾತ್ರಿ ಮಲಗಿದ್ದು ಲೇಟ್ ಆಗಿತ್ತು. ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ಆಚೆ ಬಂದು ಸ್ವಲ್ಪ ಗಿಡಗಳನ್ನೆಲ್ಲ ಕೇರ್ ಮಾಡಿದೆ. ತುಳಸಿ ಗಿಡದಲ್ಲೆಲ್ಲ ಸ್ವಲ್ಪ ಹುಳ ಆಗಿತ್ತು, ಮತ್ತು ಬಾಗ್ಲ ಇದ್ದ ಗಿಡ ಎಲ್ಲ ಸ್ವಲ್ಪ ಧೂಳಾಗಿತ್ತು. ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಂದೆ. ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತೀನಲ್ವ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಚೇಂಜ್ ಮಾಡಿದೆ. ಅದೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು. ಬಿಸಿಲಿದ್ದಾಗಲೇ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೊಂಬಿಡ್ಬೇಕು. ಇನ್ನು ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿ ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಂಡೆ. ಇವತ್ತು ಸ್ವಲ್ಪ ಕ್ಲೀನ್ ಮಾಡಿದ್ರಿಂದ ಕಸ ಸ್ವಲ್ಪ ಜಾಸ್ತಿನೇ ಇತ್ತು. ಇನ್ನು ಸ್ವಲ್ಪ ಚೇಂಜಸ್ ಮಾಡಿದೆ. ಚೇರ್ನೆಲ್ಲ ಆ ಕಡೆ ಈ ಕಡೆ ಚೇಂಜಸ್ ಮಾಡಿದೆ. ಇನ್ನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಆಚೆ ಎಲ್ಲ ಮಾಪಲ್ಲೇ ಒರೆಸ್ಕೊಂಬಿಟ್ಟೆ. ರಾತ್ರಿ ಪಾತ್ರೆ ಕೂಡ ತೊಳೆದಿರಲಿಲ್ಲ, ಅದನ್ನು ಇವಾಗೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ. ಇನ್ನು ಸ್ನಾನಕ್ಕೆ ನೀರಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆಗೆ ರೆಡಿ ಮಾಡಬೇಕಾಗಿತ್ತು. ಬಾಗಿಲನ್ನೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಡಿಸ್ದೆ. ರಂಗೋಲಿ ಎಲ್ಲ ಹಾಕಿ ಆದಮೇಲೆ ದೇವ್ರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ದೇವ್ರ ಫೋಟೋಗಳೆಲ್ಲ ಇವತ್ತು ಒರೆಸಿ ಪೂಜೆ ಸಾಮಾನೆಲ್ಲ ತೊಳಿಬೇಕಿತ್ತು. ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಬಟ್ಟೆಲೆಲ್ಲ ನೀಟಾಗಿ ಒರೆಸಿ ಇಟ್ಕೊಂಡೆ. ಬಟ್ಟೆಲಿ ಒರೆಸ್ಬಿಟ್ರೆ ನೀರಿನ ಕಲೆ ಇಲ್ಲ ಅಂದರೆ ಒಂದು ವಾರ ಆದ್ರೂ ಚೆನ್ನಾಗಿರುತ್ತೆ ಅಂತ. ಇನ್ನು ದೇವ್ರ ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ದೀಪನೂ ಹಚ್ಚಿದೆ. ಮನೆಗೆಲ್ಲ ಸ್ವಲ್ಪ ಧೂಪ ಹಾಕಿದೆ. ಧೂಪ ಹಾಕೋವಾಗ ಸ್ವಲ್ಪ ಬಿಳಿ ಸಾಸಿವೆ ಯೂಸ್ ಮಾಡ್ಕೊಂಡು ಧೂಪ ಹಾಕಿದ್ದೀನಿ. ಇನ್ನು ತಿಂಡಿಗೆ ಅನ್ನ ರಸಂ ಮಾಡ್ಕೊಂಡಿದ್ದೆ. ಇವತ್ತು ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ಟೆಗಳೆಲ್ಲ ಆಗಿದ್ವು, ತೊಗೊಂಡೋಗಿ ಮನೆ ಮೇಲೆ ಒಣಗಾಕ್ಬಿಟ್ಟು ಬಂದೆ. ಇನ್ನು ಸ್ವಲ್ಪ ನನಗೆ ಕೆಲಸ ಇತ್ತು, ಮಾಡಿ ಮುಗಿಸ್ಕೊಂಡೆ. ಬಟ್ಟೆಗಳು ಒಣಗಿದ್ವು, ಮಧ್ಯಾಹ್ನ ತೊಗೊಂಬಂದು ಎಲ್ಲ ಮಡಚಿ ಎತ್ತಿಟ್ಟೆ. ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಬೇಕಾಗಿತ್ತು, ನರ್ಸರಿಗೆ ಹೋಗಿ ತೊಗೊಂಡು ಬಂದು ಎಲ್ಲ ಪಾಟ್ಗೆ ಹಾಕಿ ಎತ್ತಿಟ್ಬಿಟ್ಟು ಸಂಜೆ ಮನೆಯಲ್ಲಿ ದೀಪ ಹಚ್ಚಿದೆ.